ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೈಲಾಸಮಠಾಧೀಶಂ ತಿರುಚಿ ಸ್ವಾಮಿ ಯತೀಶ್ವರಂ ಭಾವಾತೀತಂ ಭವಹರಂ ವಂದೇಹಂ ಪರಮಂ ಗುರುಂ ಸಾಧುಪ್ರಿಯಂ ಕೃಪಾಬ್ಧಿಂಚ ಶಾಂತಮೂರ್ತಿಂ ತಪೋನಿಧಿಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಅಂಬಾ ಶಾಂಭವಿ ಚಂದ್ರಮೌಲಿರಬಲಾ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರೀ ನವಯೌವನಾ ಶುಭಕರೀ ಸಾಮ್ರಾಜ್ಯಲಕ್ಷ್ಮೀ ಪ್ರದಾ ಚಿದ್ರೂಪಾ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ. ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ. ಜ್ಯೋತ್ಸ್ನಾಯೈ ಚೇಂದ್ರರೂಪಿಣ್ಯೈ ಸುಖಾಯೈ ಸತತಂ ನಮಃ. ಕಲ್ಯಾಣ್ಯೈ ಪ್ರಣತಾಂ ವೃದ್ಧ್ಯೈ ಸಿದ್ಧ್ಯೈ ಕುರ್ಮೋ ನಮೋ ನಮಃ. ನೈಋತ್ಯೈ ಭೂಭೃತಾಂ ಲಕ್ಷ್ಮ್ಯೈ ಶರ್ವಾಣ್ಯೈ ತೇ ನಮೋ ನಮಃ. ದುರ್ಗಾಯೈ ದುರ್ಗಪಾರಾಯೈ ಸಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧೂಮ್ರಾಯೈ ಸತತಂ ನಮಃ. ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ. ನಮೋ ಜಗತ್ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ. ಈ ಪ್ರಪಂಚದ ಮೂಲವಾದ ಪರಮಾತ್ಮ ಎಂಬ ಪದವನ್ನು ನಾವೆಲ್ಲರೂ ಕೇಳಿದ್ದೇವೆ, ಬಳಸಿದ್ದೇವೆ. ಹಾಗೂ ನಮ್ಮ ರೀತಿಯಲ್ಲಿಯೇ ಆ ಪರಮಾತ್ಮನನ್ನು ಧ್ಯಾನ ಮಾಡಿದ್ದೇವೆ, ಆರಾಧಿಸಿದ್ದೇವೆ. ಹಲವಾರು ಬಾರಿ ನಾವು ಚರ್ಚೆಯನ್ನು ಮಾಡಿದ್ದೇವೆ, ತರ್ಕವನ್ನು ಮಾಡಿದ್ದೇವೆ ಇದರ ಬಗ್ಗೆ. ಪ್ರತಿ ಸಾರಿ ನಾವು ಪರಮಾತ್ಮ ಅಥವಾ ದೇವರು ಅಥವಾ ಈ ಪ್ರಪಂಚಕ್ಕೆ ಮೂಲ ಕಾರಣ ಅಂತ ಹೇಳಬೇಕಾದ್ರೆ ನಿಶ್ಚಿತವಾಗಿ ನಮಗೆ ಆಶ್ಚರ್ಯ ಎಂಬ ಒಂದು ಭಾವ ಇದ್ದೇ ಇರುತ್ತೆ. ಈ ಆಶ್ಚರ್ಯಜನಕವಾದ ಭಾವ ನಿರಂತರವಾಗಿ ಇರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಬಳಸಿ ನೋಡಿದ್ರೂ ಕೂಡ ಪರಮಾತ್ಮನನ್ನು ಗುರುತಿಸಿ ಇದೇ ಪರಮಾತ್ಮ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅವನಿಗೆ. ಆ ರೀತಿಯಾದ ಒಂದು ಅದ್ಭುತವಾದ ಆಶ್ಚರ್ಯ ವಿಸ್ಮಯಕಾರಕವಾದ ಶಕ್ತಿಯೇ ಈ ಪರಮಾತ್ಮ ಶಕ್ತಿ ಎಂಬುದು. ಪರಮ ಎಂಬ ಪದಕ್ಕೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ಉತ್ಕೃಷ್ಟವಾದದ್ದು, ಅತಿ ಉತ್ತಮವಾದದ್ದು ಅಂತ ಅರ್ಥ. ಪರಮ ಉತ್ಕೃಷ್ಟವಾದದ್ದು, ಉತ್ತಮವಾದದ್ದು, ಅತೀತವಾದದ್ದು,
ಮನುಷ್ಯನ ಬುದ್ಧಿಗೆ ತಾಗದೇ ಇರುವುದು, ಗೋಚರವಾಗದೇ ಇರೋದೇ ಪರಮ. ಆತ್ಮ ಎಂಬ ಶಬ್ದಕ್ಕೆ ಏನಪ್ಪ ಅರ್ಥ ಅಂತೇಳಿ ಎಲ್ಲೆಡೆಯೂ ಇರುವುದು, ಎಲ್ಲೆಡೆಯೂ ಇರುವುದೇ ಆತ್ಮ. ಸೊ ಆತ್ಮ ಎಂಬುದು ಸಾಮಾನ್ಯ ಶಬ್ದವಾದರೂ ಕೂಡ ಅದು ಎಲ್ಲ ಸರ್ವವ್ಯಾಪಕವಾದ ಅರ್ಥವನ್ನು ಒಳಗೊಂಡಿದೆ. ಅದು ಆತ್ಮ ಎಂಬುದು. ಅದರಲ್ಲಿಯೂ ಕೂಡ ಪರಮಾತ್ಮ ಅಂತ ಹೇಳಿದಾಗ ಅದರಲ್ಲೇ ಗುರುತಿಸ್ಕೋಬೇಕು. ಪರಮಾತ್ಮ ಅಂತ ಹೇಳಿದ ಕೂಡಲೇ ಅದ್ರ ಜೊತೆ ಇನ್ನೊಂದು ಶಬ್ದ ಹೇಳಬೇಕಾಗುತ್ತೆ, ಜೀವಾತ್ಮ ಅಂತ ಹೇಳಬೇಕು. ಆಗಲೇ ಪರಮಾತ್ಮ ಅಂತ ಹೇಳಿದಾಗ ಇಫ್ ಯು ಸೇ ಸಂಬಡಿ ಈಸ್ ಗ್ರೇಟ್, ದೆನ್ ದೆರ್ ಮಸ್ಟ್ ಬಿ ಸಂಬಡಿ ಅಬೋವ್ ವಿತ್ ರೆಫರೆನ್ಸ್ ಟು ಹೋಮ್ ಸಂಬಡಿ ಈಸ್ ಗ್ರೇಟ್. ಯಾರಾದರೂ ಬಹಳ ಮಹಿಮಾವಂತರು ಅಂತ ಹೇಳಿದ್ರೆ ಆ ಮಹಿಮಾವಂತರ, ಆ ಮಹಿಮೆ ಎಂಬ ಶಬ್ದಕ್ಕೆ ಯಾರನ್ನು ಆಧಾರವಾಗಿ ಇಟ್ಕೊಂಡು ಮಹಿಮೆ ಅಂತ ಹೇಳ್ತಾ ಇದ್ದೀರಿ ನೀವು, ಗೊತ್ತಾಗಬೇಕೋ ಇಲ್ಲ. ಅದಕ್ಕೆ ಜೀವಾತ್ಮ ಇರೋದು. ಸೊ ಯಾವ ಜೀವಾತ್ಮನಿಗೆ ನಾವೆಲ್ಲರೂ ಕೂಡ ಜೀವಾತ್ಮರು. ಈ ಪ್ರಪಂಚದಲ್ಲಿರುವ ಒಂದೊಂದು ಜೀವ ಸ್ವರೂಪದಲ್ಲಿರುವ ಒಂದೊಂದು ಪ್ರಾಣಿಯೂ ಕೂಡ ಪ್ರಾಣಿ ಅಂತ ಹೇಳಿದ್ರೆ ಪ್ರಾಣ ಇದೆ ಅಂತ ಅರ್ಥ. ಪ್ರಾಣಿ ಅಂತ ಹೇಳಿದ್ರೆ ಪ್ರಾಣ ಇದೆ, ಅದಕ್ಕೋಸ್ಕರ ಪ್ರಾಣಿ. ಜೀವ ಇದೆ, ಅದಕ್ಕೋಸ್ಕರ ಜೀವಾತ್ಮ. ಈ ಜೀವಾತ್ಮ ಎಂಬ ಪದ ಏನಪ್ಪ ಅಂತ ಹೇಳಿದ್ರೆ ವ್ಯಕ್ತಿಗತವಾದ ಗುರುತುಳ್ಳ ಆ ಪ್ರಾಣಕ್ಕೆ ವ್ಯಕ್ತಿಗತವಾದ ಗುರುತು. ಒಮ್ಮೆ ನಾವು ಕಾವೇರಿಗೆ ಹೋಗ್ಬೋದು, ಅಥವಾ ಗಂಗಾ ನದಿಗೆ ಹೋಗ್ಬೋದು, ಯಮುನೆಗೆ ಹೋಗ್ಬೋದು, ಯಾವುದೋ ನದಿ ಹತ್ರ ಹೋದ್ವಿ. ನಾವು ಹೋದ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನೀರು ಸುಂದರವಾಗಿ ಹರಿತಾ ಇದೆ, ಭಾಳ ಅಂದವಾಗಿ ಹರಿತಾ ಇದೆ. ಯಾವತ್ತು ಶುರುವಾಯಿತು ಗಂಗೆ ಗೊತ್ತಿಲ್ಲ, ಯಾವತ್ತು ಹರಿಯೋಕ್ಕೆ ಶುರು ಆದಲು ಗಂಗೆ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ಯಾವಾಗ ಗಂಗೆ ಹರಿಯೋಕ್ಕೆ ಶುರು ಆಗೋದು ಗೊತ್ತಿಲ್ಲ. ಯಮುನೆ ಯಾವಾಗ ಹರಿಯೋಕ್ಕೆ ಶುರು ಮಾಡೋದು ಗೊತ್ತಿಲ್ಲ. ಗಂಗೋತ್ರಿ ಯಮುನೋತ್ರಿ ಬರ್ತಾ ಇದೆ, ಗಂಗೆ ಬರ್ತಾನೇ ಇದ್ದಾಳೆ, ನಿರಂತರವಾಗಿ ಬರ್ತಾ ಇದ್ದಾಳೆ. ಸೂರ್ಯ ಯಾವತ್ತು ಬಂದರೂ ಈ ಪ್ರಪಂಚಕ್ಕೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಸಾಕ್ಷಿ ಹೇಳ್ಬೇಕಾದ್ರೆ ಹೇಳ್ತೀವಿ ಸೂರ್ಯ ಚಂದ್ರ ಇರುವವರೆಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತೀವಿ ನಾವು. ಅದೇ ಥರ ಗಂಗೆ ಮೇಲೆ ಗಂಗಾ ಕಾ ಸೌಗಂಧ್, ಗಂಗೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಏನರ್ಥ? ನನ್ನ ಮಾತು ಸತ್ಯ ಅಂತ ಅರ್ಥ. ಸೊ ಆ ರೀತಿಯಾದ ಗಂಗೆಯಲ್ಲಿ ನಾವೆಲ್ಲ ಹೋಗ್ಬಿಟ್ಟು ನಮ್ಮ ತಂಬಿಗೆಯಲ್ಲಿ ಸ್ವಲ್ಪ ನೀರು ತೊಗೊಳ್ಳೋಣ. ಲೆಟ್ ಅಸ್ ಆಲ್ ಗೋ ಆ್ಯಂಡ್ ಟೇಕ್ ಎ ಪಾಟ್ ಆಫ್ ವಾಟರ್ ಫ್ರಮ್ ದ ಗಂಗಾ ಆರ್ ದ ಕಾವೇರಿ. After we take, the pot which we choose, it's according to our taste. I can choose a kamandala, I can choose a copper vessel, I can choose a golden vessel, I can also choose a silver vessel, I can choose any type of vessel which I want, but I am going to take that water from there. I take a water, let us say we are all sitting on the bank of the Ganga. So 10 people are sitting with 10 different pots. In these 10 different pots, what is there? Water is there, is one word, Jalam Asti, one word. The other word is what? Ganga is there inside this. So is what I am saying is true or false? Both are true. If I say Ganga is there, in what manner am I saying? I mean that Ganga which I call as the river, from that Ganga river only I have taken the water. So the word river has got so beautiful a meaning, The river means both the water and the bank. The river means, it means both the bank and the, can you have a river without a bank? Can you have a river without a bank? Oh, there is this river, you see, river is coming here, there is no banks at all. A stream can come, a spring can come, but spring also will have a mountain source. A stream will have some, the earth has to flow on the earth. So river means both the bank as well as the water. So now I have taken the water and all of us are sitting down, 10 people are sitting down on the bank of the river, and each one of say, when somebody came, he said, let us say one person among the 10 sitting down there, one of the relatives came, he says, Leo, Ganga Jal. He is giving Ganga water. Somebody else came to see the other 10th person, he says, take Ganga. So everybody has got Ganga inside the vessel, and Ganga is there in the river also. The Ganga in the river is Paramatma, the Ganga in the pot is Jivatma. The Ganga in the river is Paramatma. It has got tremendous power. It flows, it irrigates, it produces electricity, it cleans, it gives place to many people to have their bath. ಎಷ್ಟು ಜನಕ್ಕೆ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಆ ಗಂಗಾ ನೀರು, ಎಷ್ಟು ಜನಕ್ಕೆ ಸ್ನಾನ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಈ ನೀರು ತಂಬಿಗೆನಲ್ಲಿ ಎಷ್ಟು ಜನ ಸ್ನಾನ ಮಾಡ್ಬೋದು? ತಂಬಿಗೆ ನೀರಲ್ಲಿ ಅಥವಾ ಕಮಂಡಲ್ ನೀರಲ್ಲಿ ಎಷ್ಟು ಜನ ಸ್ನಾನ ಮಾಡ್ಬೋದು? ಮಾಡೋಕ್ಕಾಗಲ್ಲ. ಅದಕ್ಕೆ ಹೋದರೆ ಅದಕ್ಕೊಂದು ಮಿತಿ ಇದೆ. ಸೊ ಜೀವಾತ್ಮನಿಗೆ ಮಿತಿ, ಅವನಿಗೆ ಅಮಿತಿ. ಪರಮಾತ್ಮ ಅಮಿತ, ಜೀವಾತ್ಮ ಮಿತ, ಸೀಮಿತ, ಅಸೀಮ,
ಪರಮಾತ್ಮ ಇಸ್ ಅಸೀಮ, ಜೀವಾತ್ಮ ಬಂದು ಸೀಮಿತ. ಇವನು ಶಾಂತ. ಶಾಂತ ಅಂದರೆ ಕೇಳಿದರೆ ಶಬ್ದ ನಾ ಶಾಂತ ಅಲ್ಲ, ಶಾಂತ ಅಂದರೆ ಅಂತವಿರುವವನು, ಅವನು ಅನಂತ, ಪರಮಾತ್ಮ ಅನಂತ. ಸೊ ದಟ್ ಆ ಪರಮಾತ್ಮನೇ ಈ ಪ್ರಪಂಚದಲ್ಲಿ ಯಾವುದೇ ರೂಪದಲ್ಲಿ ಬೇಕಾದರೂ ತೋರಿಕೊಳ್ಳಬಹುದು, ಯಾರಿಗೆ ಬೇಕಾದ್ರೂ ತೋರಿಕೊಳ್ಳಬಹುದು, ಯಾವಾಗ ಬೇಕಾದ್ರೂ ತೋರಿಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ಅರ್ಜುನ ಒಮ್ಮೆ ಕೃಷ್ಣನ್ ಕೇಳ್ತಾರೆ, 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಇಮಂ ವಿವಸ್ವತಂ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಅಬ್ರವೀತ್. ಹೇ ಅರ್ಜುನ, ನಾನಿವಾಗ ನಿನಗೆ ಹೇಳೋಕ್ಕೆ ಹೋಗ್ತಾ ಇರೋ ಯೋಗವನ್ನು ನಾನು ಸೂರ್ಯನಿಗೆ ಹೇಳ್ಕೊಟ್ಟಿದ್ದೆ. ನಾವು ಸಾಮಾನ್ಯ ಮನುಷ್ಯರು ಮಾತಾಡ್ಬೇಕಾದ್ರೆ ಯಾರಾದ್ರೂ ಹೇಳಿದ್ರೆ, ನೋಡಪ್ಪ ನಾನೇ ಸೂರ್ಯನಿಗೆ ಹೇಳ್ಕೊಟ್ಟೆ ಅಂತ ಹೇಳಿದ್ರೆ, ಸಾಕಪ್ಪ ನಿಲ್ಸಪ್ಪ ನಿನ್ನ ಕೆಲಸ, ನಿಮ್ಮ ಮಾತು ನಿಲ್ಲಿಸು ಅಂತ ಹೇಳ್ಬಿಡ್ತೀವಿ. ಭಗವದ್ಗೀತೆಯ 4ನೇ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಹೇ ಅರ್ಜುನ, ಈ ಯೋಗವನ್ನು ನಾನು ಸೂರ್ಯದೇವರಿಗೆ, ವಿವಸ್ವಾನ್ ಅಂದರೆ ಸೂರ್ಯ, ಅದಕ್ಕೆ ನಾವು ವೈವಸ್ವತ ಮನ್ವಂತರ ಅಂತ ಹೇಳ್ತೀವಿ ನೋಡಿ. ವೈವಸ್ವತ ಮನ್ವಂತರೆ, ವೈವಸ್ವತ ಅಂದರೆ ಸೂರ್ಯನಿಂದ ಬಂದಿದ್ದು, ವಿವಸ್ವಾನಿಂದ ಬಂದಿದ್ದು ಅಂತ ಅರ್ಥ. ವಿವಸ್ವಾನ್ ಅಂದರೆ ಸೂರ್ಯ, ಸೂರ್ಯ ಮನ್ವಂತರ ಅಂತ ಅರ್ಥ ಇಟ್ಕೊಳ್ಳಿದ್ದಾನೆ. ವೈವಸ್ವತ ಮನ್ವ ಅಂದರೆ ಸೂರ್ಯ ಮನ್ವಂತರ. ನಾನು ಸೂರ್ಯನಿಗೆ ಈ ಯೋಗವನ್ನು ಹೇಳ್ಕೊಟ್ಟೆ. ಸೂರ್ಯ ಬಂದು ಏನು ಮಾಡಿದ್ರು, ವಿವಸ್ವಾನ್ ಬಂದು ಮನುಗೆ ಹೇಳ್ಕೊಟ್ಟ, ಮನು ಬಂದು ಇಕ್ಷ್ವಾಕುಗೆ ಹೇಳ್ಕೊಟ್ಟ. ಹೀಗೆ ಪರಂಪರಾಗತವಾಗಿ ಈ ವಿದ್ಯೆ ಬರ್ತಾ ಇದೆ ಅರ್ಜುನ. ಇದನ್ನು ನಾನು ನಿನಗೆ ಹೇಳ್ಕೊಡ್ತೇನೆ, ಯಾಕಂದ್ರೆ ನೀನು ನನ್ನ ಭಕ್ತ ಅಲ್ವ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅರ್ಜುನನಿಗೆ ಶಂಕೆ ಆಗುತ್ತೆ, ಏನಪ್ಪ ಇದು ಅಪರಂ ಭವತೋ ಜನ್ಮ, ಹೇ ಕೃಷ್ಣ ನೀನು ಇತ್ತೀಚೆಗೆ ಹುಟ್ಟಿರೋದಪ್ಪ ನೀನು ಅಂತ ಕೃಷ್ಣನಿಗೆ ಹೇಳ್ತಾರೆ. ಇದು ಒರಿಜಿನಲ್ ಶ್ಲೋಕ ನಾನು ಹೇಳ್ತಾ ಇದ್ದೆ ಭಗವದ್ಗೀತೆಯಲ್ಲಿ. ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ಸೂರ್ಯ ಬಂದು ಬಹಳ ಅನಾದಿ ಕಾಲದಿಂದ ಇದ್ದಾರೆ, ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ ನೀನೇ ಹೇಳ್ಕೊಟ್ಟೆ ಅಂತ. ಅಂದರೆ ಅವಿಶ್ವಾಸನೂ ಇಲ್ಲ, ವಿಶ್ವಾಸನೂ ಇಲ್ಲ. ಅವಿಶ್ವಾಸ ಯಾಕಿಲ್ಲ, ನಗ್ತಾನೇ ಇದ್ದಾರಲ್ಲ ಕೃಷ್ಣ. ನಾನು ಅಳ್ತಾ ಇದ್ದೀನಿ, ಅರ್ಜುನ ಅಳ್ತಾ ಇದ್ದಾರೆ, ನೀವು ಕೃಷ್ಣ ನಗ್ತಾನೇ ಇದ್ದಾನೆ. ಯುದ್ಧ ಬಂದರೂ ನಗ್ತಾರೆ, ಅದು ಬಂದರೂ ನಗ್ತಾರೆ. ಸೊ ನಗ್ತಾ ಇದ್ದಾರೆ. ಸೊ ಅವಿಶ್ವಾಸ ಇಲ್ಲ, ಆದರೆ ವಿಶ್ವಾಸನೂ ಬಂದಿಲ್ಲ. ಸೊ ಕೇಳ್ತಾರೆ ಹೆಂಗಾಯಿತು ಅಂತೇಳಿ. ಅವಾಗ ಕೃಷ್ಣ ಹೇಳ್ತಾರೆ, ಅಪರಂ, ಅರ್ಜುನ ಹೇಳಿದ್ದೇನು, ನೀನು ಇತ್ತೀಚೆಗೆ ಹುಟ್ಟಿದೆಯಾ, ಸೂರ್ಯ ಮೊದಲಿಂದಾನೇ ಇದ್ದಾರೆ, ನೀವು ಹೇಳಿಕೊಟ್ಟೆ ಅಂತ ಹೆಂಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವಾಗ ಕೃಷ್ಣ ಸುಂದರವಾದ ವಚನ ಹೇಳಿ. ಆ ವಚನ ಎಲ್ಲ ದೇವಿಗಳಿಗೂ ಶಿವನಿಗೂ ಎಲ್ರಿಗೂ ಅನ್ವಯಿಸೋ ವಚನ ಅದು, ಪರಮಾತ್ಮ ವಚನ ಅದು, ಬ್ಯೂಟಿಫುಲ್ ವಚನ. ಹೇಳ್ತಾರೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಹೇ ಅರ್ಜುನ, ಯು ಆಲ್ಸೋ, ನಿನಗೂ ಹಲವಾರು ಜನ್ಮಗಳಾಗಿವೆ, ನಾನೂ ಹಲವಾರು ಜನ್ಮಗಳನ್ನು ತಾಳಿದ್ದೇನೆ. ನಿನಗೂ ಹಲವಾರು ಜನ್ಮಗಳಾಗಿವೆ, ನಾನು ಹಲವಾರು ಜನ್ಮಗಳನ್ನು ತಾಳಿದ್ದೇನೆ. ನಿನ್ನ ಜನ್ಮಗಳು ನನಗೆ ಗೊತ್ತು, ನನ್ನ ಜನ್ಮಗಳು ನನಗೆ ಗೊತ್ತಾದರೆ ನಿನಗೆ ಗೊತ್ತಿಲ್ಲ. ಇದೇ ವ್ಯತ್ಯಾಸ. ಜೀವಾತ್ಮನಿಗೂ ಪರಮಾತ್ಮನಿಗೆ ವ್ಯತ್ಯಾಸ. ಇವನು ಸರ್ವಜ್ಞ, ಇವನು ಅಲ್ಪಜ್ಞ. ಆ ಪರಮಾತ್ಮನೇ ಹೆಣ್ಣಾಗಿಯೋ ಗಂಡಾಗಿಯೋ ಅಥವಾ ಲಿಂಗವಿಲ್ಲದಾಗಿಯೋ ಕೂಡ ಅವತರಿಸಬಹುದು. ಆ ರೀತಿಯಾದ ಪರಮಾತ್ಮನೇ ಈ ಪ್ರಪಂಚದ ಅದ್ಭುತವಾದ ಕಲ್ಯಾಣಕಾರಿಯಾಗಿ ಆಗಬೇಕನ್ನೋ ಉದ್ದೇಶದಿಂದ ತಾಯಿ ಸ್ವರೂಪದಲ್ಲಿ ಪರಮಾತ್ಮ ಅವತರಿಸಿದ್ದಾರೆ. ಆ ತಾಯಿಯ ಸ್ವರೂಪವನ್ನು ದಶಮಹಾವಿದ್ಯೆಗಳ ರೂಪದಲ್ಲಿ ನಾವು ಈಗ ಡಾಕ್ಟರ್ ಶ್ರೀಮತಿ ಮೀರಾ ಪ್ರಾಣೇಶ್ ಮತ್ತು ಶ್ರೀ ಪ್ರಾಣೇಶ್ ಅವರು ಇವರಿಬ್ಬರ ಮೂಲಕವಾಗಿ ಈ ಲೋಕಕ್ಕೆ ಇವಾಗ ಸಮರ್ಪಣೆ ಆಗ್ತಾ ಇದೆ. ದಶಮಹಾವಿದ್ಯಾ ಎಂಬ ಒಂದು ಸಾಕ್ಷ್ಯಚಿತ್ರ ಡಾಕ್ಯುಮೆಂಟ್ರಿ ತಯಾರಾಗಿ ಇವಾಗ ಇವರು ಇದನ್ನು ಬಿಡುಗಡೆ ಮಾಡೋಕ್ಕೆ ಇದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನು ಮಾಡಿ ತುಂಬ ಸುಂದರವಾಗಿ ಮಾಡಿದ್ದಾರೆ. 5.5 ಗಂಟೆ ಕಾಲ ಈ ಚಿತ್ರ ನೀವು ಎಷ್ಟೋ ನೋಡಿರ್ಬೋದು. ನಾನು ಇದನ್ನು ನೋಡಿದೆ, ಭಾಳ ಅಂದವಾಗಿ ಮಾಡಿದ್ದಾರೆ, ಭಾಳ ಅಂದವಾಗಿ. ಒಂದೊಂದು ವಿದ್ಯೆಯನ್ನು ಕೂಡ, ಈ ದಶಮಹಾವಿದ್ಯೆಗಳನ್ನು, ತಾರಾದೇವಿಯನ್ನು, ಕಾಳಿದೇವಿಯನ್ನು, ಚಿನ್ನಮಸ್ತಾ ದೇವಿಯನ್ನು, ಧೂಮಾವತಿ ದೇವಿ, ಕಮಲಾತ್ಮಿಕಾ ದೇವಿ, ಷೋಡಶಿ ದೇವಿ, ಭೈರವಿ ದೇವಿ, ಎಲ್ಲ ದೇವಿಗಳನ್ನು ಒಂದೊಂದು ದೇವಿಯನ್ನು ತಗೊಂಡು ಎಷ್ಟು ಆಳವಾಗಿ ಅಧ್ಯಯನ ಮಾಡಿ ಮಂತ್ರ ಸ್ವರೂಪವಾಗಿಯೂ ಯಂತ್ರ ಸ್ವರೂಪವಾಗಿಯೂ ಮೂರ್ತಿ ಸ್ವರೂಪವಾಗಿಯೂ ಧ್ಯಾನ ಶ್ಲೋಕದ ರೂಪದಲ್ಲಿಯೂ ಕೂಡ ಅದರ ಐತಿಹಾಸಿಕ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ ಎಲ್ಲವನ್ನು ತಗೊಂಡು ವಿಸ್ತಾರವಾಗಿ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಜಗನ್ಮಾತೆ ರಾಜರಾಜೇಶ್ವರಿ ಈ ಸುಂದರವಾದ ಈ ಸಾಕ್ಷ್ಯ ಚಿತ್ರವನ್ನು ಎಲ್ಲರಿಗೂ ಆನಂದವನ್ನು ನೀಡುವ ಹಾಗೆ, ಎಲ್ರಿಗೂ ಜ್ಞಾನವನ್ನು ನೀಡುವ ಹಾಗೆ ಕಲ್ಪಿಸಿಕೊಡಲಿ
ಇದೆಲ್ಲರಿಗೂ ಸೇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಕಲ್ಪಿಸುತ್ತಾ ಮಂಗಳಕರವಾಗಿ ಚೆನ್ನಾಗಿ ಅವರೆಲ್ಲ ಯಾವುದೇ ಕೊರತೆ ಇಲ್ಲದಂಗೆ ಆರೋಗ್ಯವಂತರಾಗಿದ್ದು ಈ ಕಾರ್ಯವನ್ನು ಪೂರ್ತಿ ಮಾಡಿ ಲೋಕಕ್ಕೆ ಸಮರ್ಪಣೆ ಮಾಡಲಿ ಅಂತ ಆಶೀರ್ವಾದ ಮಾಡ್ತಾರೆ.